ಇನ್ನು ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸಪ್ಪಪ್ಪ ಲಿಂಗೈಕ್ಯರಾಗಿದ್ದಾರೆ. ಶಿವಾನುಭವ ಮಂಟಪದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2:30ರವರೆಗೂ ಕೂಡ ಜನರಿಗೆ ದರ್ಶನಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ರಾಜಕೀಯ ಗಣ್ಯರು ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅಂತಿಮ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸ್ತಾ ಇದ್ದು, ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿದ್ರು ಡಾಕ್ಟರ್ ಅಪ್ಪ. ಸಂಜೆ 5 ಗಂಟೆಗೆ ಶರಣಬಸಪ್ಪ ಅಪ್ಪ ಅಂದರೆ ಎಲ್ಲರೂ ಕೂಡ ಅವ್ರನ್ನ ಹಾಗೆ ಅಪ್ಪಾಜಿ ಅಪ್ಪ ಅಂತಲೇ ಕರೀತಾ ಇದ್ರು. ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ದೇಗುಲದ ಮುಂಭಾಗದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಪೀಠಾಧಿಪತಿಗಳ ಐಕ್ಯ ಸ್ಥಳದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ದೇವಸ್ಥಾನದ 4 ದಿಕ್ಕಿನಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. 1,000ಕ್ಕೂ ಹೆಚ್ಚು ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ಆ ಭಾಗಕ್ಕೆ ವಿಪರೀತ ಪರಿಚಯ ಇದ್ದಂತಹ ವ್ಯಕ್ತಿಯವರು ಕಲಬುರಗಿಯ ಶರಣಬಸವಪ್ಪ ಲಿಂಗೈಕ್ಯರಾಗಿದ್ದಾರೆ. ಮಹಾದಾಸೋಹಿ ಅಂತ ಕೂಡ ಹೆಸರನ್ನು ಗಳಿಸಿದಂಥವರು. ವಯೋಸಹಜ ಅನಾರೋಗ್ಯ ಕಾಯಿಲೆಯಿಂದ ಬಳಲ್ತಾ ಇದ್ರು. 90 ವರ್ಷ ವಯಸ್ಸಾಗಿತ್ತು ಅವರಿಗೆ ಶ್ವಾಸಕೋಶದ ತೊಂದರೆ ಕೂಡ ವಿಪರೀತವಾಗಿ ಕಾಡ್ತಾ ಇತ್ತು. ಈಗ ಇತ್ತೀಚೆಗೆ ಒಂದು 3 ವಾರದ ಹಿಂದೆ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಬಟ್ ಆರೋಗ್ಯದ ಸ್ಥಿತಿ ವಿಪರೀತವಾಗಿ ಗಂಭೀರವಾದಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ನಮ್ಮೆಲ್ಲರನ್ನ ಬಿಟ್ಟು ದುಬಾರದ ಲೋಕಕ್ಕೆ ಹೊರಟಿದ್ದಾರೆ ಇದೀಗ. ಆ್ಯಂಡ್ ಅವರ ಸ್ವಇಚ್ಛೆಯಂತೆ ಕುಟುಂಬಸ್ಥರು ಶರಣಬಸವೇಶ್ವರ ದೇವರ ದರ್ಶನವನ್ನು ಮಾಡಿಸಿದ್ರಂತೆ. ಅಂದರೆ ಅವರ ಕೊನೆಯ ಆಸೆ ಅನ್ನೋ ರೀತಿಯಲ್ಲಿ ದೇವರ ದರ್ಶನದ ಬಳಿಕವೇ ದಾಸೋಹ ಮಹಾಮನೆಗೆ ಅಪ್ಪ ಅವರನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಅಂದರೆ ಆಸ್ಪತ್ರೆಯಿಂದ ಕರೆದುಕೊಂಡು ಬಂದಾದಮೇಲೆ ಮಹಾಮನೆಯಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಲಿಂಗೈಕ್ಯರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಜರುಗತ್ತೆ ಅಂತ ಜರುಗಲಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀರಿ. ಅವ್ರನ್ನ ಮಹಾದಾಸೋಹಿ ಅಂತ ಕೂಡ ಅವ್ರನ್ನ ಕರೆಯಲಾಗ್ತಾ ಇತ್ತು. ಶಿಕ್ಷಣದ ಕ್ರಾಂತಿ ಹರಿಕಾರ ಅಂತ ಕೂಡ ಅವರಿಗೆ ಹೆಸರು ಅಥವಾ ಬಿರುದು ಬಂದಿತ್ತು. ತಂದೆಯಂತೆಯೇ ಆಧ್ಯಾತ್ಮ ಧರ್ಮ ಚಿಂತನೆಯತ್ತ ಆಸಕ್ತಿಯನ್ನು ಹೊಂದಿದ್ರು. MA ತತ್ವಜ್ಞಾನ ಅಧ್ಯಯನ ಕೂಡ ಮಾಡಿದ್ರು. ಅಂದರೆ ಚೆನ್ನಾಗಿ ಓದಿದ್ರು, ಅರಿತಿದ್ದಂಥವ್ರು, ತಿಳ್ಕೊಂಡಂಥವ್ರು. ಇವತ್ತು ನಿನ್ನೆ ರಾತ್ರಿ ಲಿಂಗೈಕ್ಯರಾಗಿದ್ದಾರೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ದಾಸೋಹ ಮಹಾಮನೆಯ 8ನೇ ಪೀಠಾಧಿಪತಿಗಳಾಗಿದ್ದರು. ಈಗಿನ ಕ್ಷಣದ ಚಿತ್ರಣವನ್ನು ಅಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಲಿಂಗೈಕ್ಯರಾಗಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಉಳಿದಂತಹ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಸುತ್ತಲೂ 10 ಹಳ್ಳಿ, 10 ಗ್ರಾಮ, 10 ಊರುಗಳಿಂದ ಅವರ ಅಭಿಮಾನಿಗಳು ದಂಡೆತ್ತಿ ಬರ್ತಾ ಇದ್ದಾರೆ. ರಾಜಕೀಯ ನಾಯಕರು ಕೂಡ ಅಂತಿಮ ದರ್ಶನಕ್ಕೆ ಬರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಅಥವಾ ಕ್ರೌಡ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅಕ್ಷರ ಕ್ರಾಂತಿಕಾರಿ ಅಂತ ಕೂಡ ಹೆಸರನ್ನು ಪಡೆದಿದ್ರು. ಯಾಕಂದರೆ ಇವರು ಇಲ್ಲಿ ತನಕ ಬರೋಬ್ಬರಿ 60ಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಕೂಡ ಮಾಡಿದರು. ಇನ್ನು ಕಲಬುರಗಿಯಲ್ಲಿ ಶ್ರೀಗಳ ಅಂತ್ಯಕ್ರಿಯೆಗೆ ಸಿದ್ಧತೆ ಹೇಗಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ನಾಗಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರ ಆದ ಹಿನ್ನೆಲೆ ಈಗಲೇ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಸುಮಾರು ಸಂಜೆ 5 ಗಂಟೆ ಸುಮಾರಿಗೆ ಶ್ರೀಗಳ ಅಂತ್ಯಕ್ರಿಯೆ ಕೂಡ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ಮಾಡಲಾಗ್ತದೆ. ಪ್ರಮುಖವಾಗಿ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಅಂತ್ಯಕ್ರಿಯೆಯನ್ನು ಮಾಡಲು ಕೂಡ ಇಲ್ಲಿ ಅಗತ್ಯ ಸಿದ್ಧತೆ ಕೂಡ ಕೈಗೊಳ್ಳಲಾಗ್ತದೆ. ಪ್ರಮುಖವಾಗಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಂತಂದರೆ ಒಂದು ಶೈಕ್ಷಣಿಕ ಕ್ರಾಂತಿಯ ರೂವಾರಿಯಾಗಿದ್ದಾರೆ. ಆಧ್ಯಾತ್ಮಿಕ ಆಗಿರ್ಬೋದು, ಸಾಂಸ್ಕೃತಿಕ, ಸಾಹಿತ್ಯಿಕವಾಗಿ ಒಂದು ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ. ಶೈಕ್ಷಣಿಕವಾಗಿ ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದರೆ ಶರಣಬಸವೇಶ್ವರ ಅಪ್ಪ ಅವರ ಲಿಂಗೈಕ್ಯರಾದ ಸುದ್ದಿಯನ್ನು ಅರಗಿಸಿಕೊಳ್ಳಲು ಇಲ್ಲಿ ಭಕ್ತರು ಕೂಡ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಬೋದು. ಈಗಲೇ ಭಕ್ತರು ಕೂಡ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಬೆಳಂಬೆಳಿಗ್ಗೆನೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನವನ್ನು ಪಡೆಯಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಏನಂತಂದರೆ ಅಂತ್ಯಕ್ರಿಯೆ ಮಾಡಲು ಕ್ರಿಯಾ ಸಮಾಧಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾಯಿದೆ. ಈಗಲೇ ಶರಣಬಸಪ್ಪ ಅಪ್ಪ ಅವರ ಏನಂತಂದರೆ ತಂದೆ ಆದಂಥ ದೊಡ್ಡಪ್ಪ ಅಪ್ಪ ಅವರ ಗದ್ದಿಗೆ ಪಕ್ಕದಲ್ಲೇ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ
ಅಂತ್ಯಕ್ರಿಯೆಯನ್ನು ಮಾಡಲಾಗ್ತದೆ. ಪ್ರಮುಖವಾಗಿ ವೀರಶೈವ ಲಿಂಗಾಯತ ಧಾರ್ಮಿಕ ವಿಧಾನದಂತೆ ಸಂಜೆ 5 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ಮಾಡಲಾಗ್ತದೆ. ಹೀಗಾಗಿ ಅಂತ್ಯಕ್ರಿಯೆ ಮಾಡಲು ಏನು ಅಗತ್ಯ ಕ್ರಿಯಾ ಸಮಿತಿ ಆಗಿರುವುದು ಎಲ್ಲ ಸಿದ್ಧತೆ ಕಾರ್ಯಗಳನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಪ್ರಮುಖವಾಗಿ ಇಲ್ಲಿ ಸ್ವಾಮೀಜಿಗಳು ಹಲವು ಸ್ವಾಮೀಜಿಗಳು ಅವರಿಗೂ ಕೂಡ ಅಗತ್ಯ ಸಿದ್ಧತೆ ಕಾರ್ಯವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಇಲ್ಲಿ ಕ್ರಿಯಾ ಸಮಾಧಿ ಸಿದ್ಧತೆ ಕಾರ್ಯ ಮಾಡ್ತಾಯಿದ್ದಾರೆ. ಸುಮಾರು 2.5 ಗಂಟೆ ನಂತರ ಇದೇ ಕ್ರಿಯಾ ಸಮಾಧಿ ಸ್ಥಳದಲ್ಲಿ ವೀರಶೈವ ಲಿಂಗಾಯತ್ ಸಂಪ್ರದಾಯದಂತೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಸ್ವಾಮೀಜಿ ಅವರಿದ್ದಾರೆ. ಯಾವ ರೀತಿ ಅಂತ್ಯಕ್ರಿಯೆ ಸಿದ್ಧತೆ ಕಾರ್ಯ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಯಾವ ರೀತಿ ಧಾರ್ಮಿಕ ಕಾರ್ಯಕ್ರಮ ಇರ್ತವಂತ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ.